ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನವರು. ನಾಡಿನ ಜನತೆಯ ಮುಂದೆ ಈ ಮೂಲಕ ಹಂಚಿಕೊಳ್ಳಲೇಬೇಕಾದಂಥ ವಿಷಯ ಏನೆಂದರೆ, ಈ ದೇಶದಲ್ಲಿ ವರ್ಗ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸ್ವತಃ ರಾಜಕಾರಣದಲ್ಲಿ ಕರಗತವಾಗಿರ್ತಕ್ಕಂಥವ್ರು, ಮುಳುಗಿದವರು, ನಮ್ಮಿಂದ ಚುನಾಯಿತರಾಗಿ ವಿಧಾನಸೌಧೆಗೆ ಮತ್ತು ಸಂಸತ್ತಿಗೆ ಹೋಗಿರ್ತಕ್ಕಂಥ ಜನನಾಯಕರು ವರ್ಗ ವ್ಯವಸ್ಥೆಯನ್ನು ಹೇಗೆ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂದರೆ, ಈ ದೇಶದ ಒಟ್ಟು ಟೋಟಲ್ ಪಾಪ್ಯುಲೇಷನ್ ಏನಿದೆ ನೋಡಿ, ಅದರಲ್ಲಿ ಕೆಳದರ್ಜೆಯ ಅಥವಾ ಕೆಳಸ್ತರದ 50% ಶೇಕಡ 50ರಷ್ಟು ಪಾಪ್ಯುಲೇಷನ್ ಏನು ಮಾಡ್ತಾಯಿದೆ ಅಂದರೆ, ಶೇಕಡ 64.3 ಅಂದರೆ 64.3 ಜಿ ಎಸ್ ಟಿಯನ್ನು ಪೇ ಮಾಡ್ತಾಯಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ. CGST SGST ಅಂತ. ಮತ್ತು ಜಿ ಎಸ್ ಟಿಯನ್ನು ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಪೇ ಮಾಡ್ತಕ್ಕಂಥ ಟಾಪ್ 10 ಶ್ರೀಮಂತರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ? ಕೇವಲ 1% ಇದ್ದಾರೆ. ಮಧ್ಯಮ ವರ್ಗ ಮತ್ತು ಬಡವರ್ಗ ಅಂತಂದರೆ 50%. ಮಧ್ಯಮ ವರ್ಗದವರು ಶೇರ್ ಏನಿದೆ ಅಂದರೆ, ಇವರು ಸಣ್ಣ ಮತ್ತು ಮಧ್ಯಮ ವರ್ಗದ ನೌಕರಶಾಹಿಯವರು, ಮೀಡಿಯಮ್ ಇನ್ಕಮ್ ಇರೋರು, ದೊಡ್ಡ ಕಂಪನಿಗಳನ್ನು ಅಥವಾ ಇಂಡಸ್ಟ್ರಿಯನ್ನು ನಡೆಸೋದಿಲ್ಲ. ಇವರು ಕೂಡ ಶೇಕಡ 35-36% ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ GST ರೂಪದಲ್ಲಿ ಮತ್ತು ಬೇರೆ ತೆರಿಗೆಯ ರೂಪದಲ್ಲಿ ಹಣವನ್ನು ಕೊಡ್ತಾರೆ. ಹಾಗಿದ್ದರೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಉಳಿತಾಯ ಎಲ್ಲಿ? SB ಅಕೌಂಟ್ನಲ್ಲಿ ಉಳಿತಾಯ ಖಾತೆಯಲ್ಲಿ ಉಳಿತಾಯ ಎಲ್ಲಾಗುತ್ತೆ? ಒಂದು ಬಾಗಿಲಿನಿಂದ ಬರುತ್ತೆ, 100 ಬಾಗಿಲುಗಳನ್ನು ಓಪನ್ ಮಾಡಿಕೊಂಡಿದ್ದಾರೆ. ರಾಜಕೀಯ ಪಕ್ಷದವರು ಸರ್ಕಾರಗಳನ್ನು ರಚನೆ ಮಾಡಿದ ಮೇಲೆ 100 ಬಾಗಿಲುಗಳನ್ನು ಓಪನ್ ಮಾಡಿಕೊಂಡಿದ್ದಾರೆ. 100 ತೂತುಗಳ ಮೂಲಕ ನಮ್ಮ ಸೇವಿಂಗ್ಸ್, ನಮ್ಮ ಉಳಿತಾಯದ ಹಣ, ನಾವು ಕಷ್ಟಪಟ್ಟು ಶ್ರಮಪಟ್ಟು ಬೆವರು ಸುರಿಸಿ ಅರ್ನ್ ಮಾಡಿರ್ತಕ್ಕಂಥ ದುಡ್ಡು ಶ್ರೀಮಂತರ ಎಂಜಾಯ್ಮೆಂಟಿಗೆ ಹೋಗ್ತಾ ಇದೆ. ರಾಜಕಾರಣಿಗಳ ಮಜಾ ಮಸ್ತಿ ಮೋಜಿಗಾಗಿ ಹೋಗ್ತಾ ಇದೆ ನಮ್ಮ ದುಡ್ಡು ದುಡಿಯೋದು ನಾವು. ಈ ದೇಶದ ರಾಜಕಾರಣಿಗಳನ್ನು ಸಾಕೋದು ನಾವು. ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಸರ್ಕಾರಗಳನ್ನು ರಚನೆ ಮಾಡೋದು ನಾವೇ. ಆದರೆ ಮಾನಸಿಕವಾಗಿ ನಾವು ಜೀತದಾಳಾಗಿದ್ದು ಕೂಡ ನಾವೇ. ಬಾವುಟವನ್ನು ಹಿಡಿಯೋರು ನಾವೇ, ಜೈ ಅನ್ನೋರು ನಾವೇ. ಅವರ ಕಾಲಿಗೆ ಬಿದ್ದು ದಿನಾಲೂ ಆಶೀರ್ವಾದ ಪಡೆಯುವವರೇ ನಾವು. ಅವರಿಗೆ ಯಾವ ದೈವಿ ಶಕ್ತಿ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಸ್ವಾಭಿಮಾನವನ್ನು ಮಾರಾಟಕ್ಕಿಟ್ಟುಕೊಂಡು ಬಿಟ್ಟಿದ್ದೀವಿ ಕನ್ನಡಿಗರು ಮತ್ತು ಈ ದೇಶದ ಭಾರತೀಯ ನಾಗರಿಕ. ದೆನ್ ವೇರ್ ಇಸ್ ದ ಕ್ವಶನ್ ಆಫ್ ಡೆಮಾಕ್ರಸಿ? ಪ್ರಜಾಪ್ರಭುತ್ವ ಅನ್ನುವ ಪ್ರಶ್ನೆ ಎಲ್ಲಿ ಬರುತ್ತೆ? ಪ್ರಜೆನೇ ಪವರ್ಫುಲ್ ಅಂದರೆ ಪ್ರಜೆ ಪ್ರಭು ಇಲ್ಲಿ. ಅದರಲ್ಲಿ ಪವರ್ಫುಲ್ ಆಗ್ತಾ ಇರೋದು ಯಾರು? ಪ್ರಜೆಯಿಂದ ಆಶೀರ್ವಾದ ಪಡೆದಂಥ ನಾಯಕ, ಜನನಾಯಕ, ಇಲೆಕ್ಟೆಡ್ ಆಗಿರ್ತಕ್ಕಂಥ ಜನನಾಯಕ ಪವರ್ಫುಲ್ ಆಗ್ತಾ ಇದ್ದಾನೆ, ಅನ್ಕ್ವಶನೇಬಲ್ ಆಗ್ತಾ ಇದ್ದಾನೆ, ಪ್ರಶ್ನಾತೀತನಾಗ್ತಾ ಇದ್ದಾನೆ. ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿಕೊಂಡಿದ್ದಾರಲ್ಲ, ಅವರು ಪ್ರಶ್ನಾತೀತರಾಗ್ತಾ ಇದ್ದಾರೆ ಈ ರಾಜ್ಯ ಮತ್ತು ದೇಶದಲ್ಲಿ. ಕ್ಲಾಸ್ 1 ಕ್ಲಾಸ್ 2 ಬ್ಯೂರೋಕ್ರಸಿ ಮತ್ತು ಜನನಾಯಕರು ಭ್ರಷ್ಟಾಚಾರದಲ್ಲಿ ಮುಳುಗಿರುವುದು. ಸಾಮಾನ್ಯ ರೈತ ಭ್ರಷ್ಟಾಚಾರದಲ್ಲಿ ಮುಳುಗಿಲ್ಲ. ಅವನು ಲಂಚ ಕೊಡುವಂತೆ ಅವನಿಗೆ ಒತ್ತಾಯ ಹಾಕಲಾಗುತ್ತಿದೆ. ಬಡ ಮತ್ತು ಮಧ್ಯಮ ವರ್ಗದವರ ಮೇಲೆ ಮಾನಸಿಕವಾಗಿ ಪ್ರೆಷರ್ ಹಾಕ್ತಾ ಇದ್ದಾರೆ ಅಧಿಕಾರಿ ವರ್ಗಗಳ ಮೂಲಕ. ಲಂಚ ಕೊಟ್ಟರೆ ಕೆಲಸ ಆಗಬೇಕು, ಇಲ್ಲದಿದ್ದರೆ ಇಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಬಿಕಾಸ್ ನೀವು ಅವರಿಗೆ ಮಾನಸಿಕವಾಗಿ ಗುಲಾಮರಾಗಿದ್ದೀರಾ. ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡುವ ನೈತಿಕತೆಯನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ ಮತದಾರರು. ಯಾಕೆಂದರೆ ಚುನಾವಣೆಯಲ್ಲಿ ಅವರು ಹಂಚ್ತಾ ಇರ್ತಕ್ಕಂಥ ಚೀಪ್ ಮಟ್ಟದ ಹಣ ಮತ್ತು ಹೆಂಡಕ್ಕೆ ನಾವು ಕೊರಳೊಡ್ಡಿದ್ದೇ ಇವತ್ತು ನಮಗೇನಾಗಿದೆ, ಮುಳುವಾಗಿದೆ ಜನಸಾಮಾನ್ಯರಿಗೆ. ನಾವು ₹1 ದುಡಿದ್ರೆ 10 ಪೈಸೆನೂ ಕೂಡ ನಮ್ಮಲ್ಲಿ ಉಳಿತಾಯ ಆಗೋದಕ್ಕೆ ಬಿಡೋದಲ್ಲ. 2 ಸರ್ಕಾರಗಳು ಮತ್ತು ಬೇರೆ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚನೆ ಮಾಡಿದ ಮೇಲೆ ತಮ್ಮ ಜನಾಂಗದ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಜಕೀಯ ನಾಯಕರು ಮೊದಲು ತುಳಿಯೋದೇ ತಮ್ಮ ಜನಾಂಗವನ್ನು. ವಿಧಾನಸೌಧಕ್ಕೆ ಬಂದು ಕೂತ್ಕೊಂಡ್ರೆ ಸಾಕು, ತಮ್ಮ ಜನಾಂಗದ ಬಗ್ಗೆ ಇವರಿಗೆ ಕಾಳಜಿ ಇರೋದಿಲ್ಲ. ಎಲ್ಲ ನಾಯಕರು 90% 99% ಇದೇ ಚಾಳಿ ಇದೆ ಇವರಿಗೆ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಐದರ್ ಇನ್ ದ ಡೆವಲಪ್ಮೆಂಟ್ ಆರ್ ಇನ್ ದ ವೆಲ್ಫೇರ್ ಆಫ್ ದ ಪೀಪಲ್, ಕಾಮನ್ ಪೀಪಲ್ ಆಫ್ ಕರ್ನಾಟಕ ಆರ್ ಇಂಡಿಯಾ. ರಾಜಕಾರಣಿಗಳು ಯಾರ ದಾಳದಂತೆ ಕುಣಿಯುತ್ತಾರೆ, ಯಾರ ಟ್ಯೂನ್ ಅವ್ರನ್ನ ಕುಣಿಸ್ತಾ ಇದೆ ಅಂತಂದರೆ ಕಾರ್ಪೊರೇಟ್ ಕಂಪನಿಗಳು ಅಷ್ಟೊಂದು ಬಡ ಸ್ಥಿತಿನಲ್ಲಿದ್ದಾವ ನೀವು ಅವರ ಸಾಲ ಮನ್ನಾ ಮಾಡೋದಕ್ಕೆ?
ಸಾಲ ಮನ್ನಾ ಯಾರ್ದು ಮಾಡ್ಬೋದು ಅಂದರೆ ಬಡತನ ಪರಿಸ್ಥಿತಿಯಲ್ಲಿ, ಬಡತನದ ಬೇಗೆಯಲ್ಲಿರ್ತಕ್ಕಂಥ ರೈತ, ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರ ಸಾಲ ಮನ್ನಾ ಮಾಡ್ಬೋದು. ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ರೈತನ ಹೆಸರಿನಲ್ಲಿ ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ದುಡಿತಾ ಇರೋದು ರಿಯಲ್ ರೈತ ಬೇರೆ, ಜಮೀನಿನಲ್ಲಿ ಶ್ರಮಿಕ ಬೇರೆ. ಇವರು ಆರಾಮ್ ಮೆಗಾ ಸಿಟಿನಲ್ಲಿ ಕೂತ್ಕೊಂಡಿದ್ದಾರೆ, ನಾನು ರೈತ ಅಂತ ಹೇಳಿ ಟ್ಯಾಕ್ಸನ್ನು ಸರ್ಕಾರಕ್ಕೆ ವಂಚನೆ ಮಾಡಿ ದುಡ್ಡನ್ನು ಉಳಿಸ್ತಾ ಇದ್ದಾರೆ, ಬ್ಲ್ಯಾಕ್ ಮನಿ. ಸೋ ಕಾಲ್ಡ್ ನೀವು ರಚನೆ ಮಾಡಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಹೆಚ್ಚು ಕಡಿಮೆ ರಾಜಕಾರಣಿಗಳು ಬ್ಲ್ಯಾಕ್ ಮನಿಯನ್ನು ಅರ್ನ್ ಮಾಡುವಂಥ ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತು. ಯಾಕೆಂದರೆ ED, CBI, IT ರೈಡ್ ಆದಾಗ ಸಿಕ್ಕಾಕೊಂಡಿದ್ದು ಇವರೇ, ಜನಸಾಮಾನ್ಯ ರೈತ ಅಲ್ಲ. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನು, ಇಲ್ಲಾಂದರೆ ಕಾಂಟ್ರಾಕ್ಟ್ರು, ಇಲ್ಲ ಅಂತಂದರೆ ಅಧಿಕಾರಿಶಾಹಿ ವರ್ಗ, ಇಲ್ಲ ಅಂದರೆ ರಾಜಕೀಯ ವರ್ಗನೇ ಸಿಕ್ಕಾಕೊಂಡಿದ್ದು. ಲೋಕಾಯುಕ್ತ ದಾಳಿನಲ್ಲಾಗಿರ್ಬೋದು, CBI ದಾಳಿನಲ್ಲಾಗಿರ್ಬೋದು, IT ದಾಳಿನಲ್ಲಾಗಿರ್ಬೋದು, ED ದಾಳಿನಲ್ಲಾಗಿರ್ಬೋದು. ಜನಸಾಮಾನ್ಯ ಮತ್ತು ಮಧ್ಯಮ ವರ್ಗದವರು ಯಾರೂ ಸಿಕ್ಕಾಕೊಂಡಿಲ್ಲ. ಈ ದಾಳಿಯಲ್ಲಿ ಸಿಕ್ಕಾಕೊಳ್ಳೋರು ಯಾರು ಅಂದರೆ ಭ್ರಷ್ಟಾಚಾರವನ್ನು ಪೋಷಿಸಿ, ಭ್ರಷ್ಟಾಚಾರದ ಸಸಿವನ್ನು ನೆಟ್ಟು, ಅದಕ್ಕೆ ಭ್ರಷ್ಟಾಚಾರದ ಗೊಬ್ಬರ ಪ್ರೋಟೀನ್ಗಳನ್ನು ಹಾಕಿ, ಭ್ರಷ್ಟಾಚಾರದ ಮಹಾ ಆಲದ ಮರವನ್ನು ಬೆಳೆಸ್ತಾ ಇರತಕ್ಕಂಥ ಎಲ್ಲ ಭ್ರಷ್ಟಾಚಾರಿಗಳಿಂದಲೇ ಇವತ್ತು ಯಾರ ಶೋಷಣೆ ಆಗ್ತಾ ಇದೆ? ಮತದಾರ ದೇವರ ಶೋಷಣೆ ಆಗ್ತಾ ಇದೆ. ಈ ದೇಶದಲ್ಲಿ ಸರ್ಕಾರಗಳನ್ನು ರಚನೆ ಮಾಡ್ತಾ ಇದ್ದಾನಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳ ತಳಹದಿಯ ಮೇಲೆ ಅವನ್ನ ಶೋಷಣೆ ನಡೀತಾ ಇದೆ. ಇವ್ರು ಯಾರೂ ಶೋಷಣೆ ಒಳಗಾಗ್ತಾ ಇಲ್ಲ. ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವನು ಶೋಷಣೆ ಆಗುತ್ತೆ. ಸಿನಿಮಾದಲ್ಲಿ ಟಿಕೆಟ್ ತೊಗೊಂಡು ಸಿನಿಮಾ ವೀಕ್ಷಣೆ ಮಾಡಬೇಕಾದ್ರೆ ಅವನು ಶೋಷಣೆ ಆಗುತ್ತೆ. IPL ಮ್ಯಾಚ್ ನೋಡಬೇಕಾದ್ರೆ ಬಡ ಮತ್ತು ಮಧ್ಯಮ ವರ್ಗದವರ ಶೋಷಣೆ ಆಗುತ್ತೆ. ಗೊಬ್ಬರ ಬೀಜಗಳನ್ನು ಖರೀದಿ ಮಾಡಬೇಕಾದ್ರೆ ರೈತರ ಶೋಷಣೆ ಆಗುತ್ತೆ. ಕೂಲಿ ಕಾರ್ಮಿಕರ ಶೋಷಣೆ ಆಗುತ್ತೆ. ಇವರ ಆರೋಗ್ಯ ವಿಮೆ ಇಲ್ಲ, ರೈತನಿಗೆ ಆರೋಗ್ಯ ವಿಮೆ ಇಲ್ಲ, ಸ್ಪಷ್ಟವಾದ ನೀತಿ ಇಲ್ಲ. ಆದರೆ ಇವರು ಹೇಳಿಕೊಳ್ಳುವುದು, ಬಡಾಯಿ ಕೊಚ್ಚಿಕೊಳ್ಳುವುದು, ನಾವು ರೈತರ ಪರವಾಗಿದ್ದೀವಿ, ನಾವು ಬಡ ಮತ್ತು ಕೂಲಿ ಕಾರ್ಮಿಕರ ಪರವಾಗಿದ್ದೀವಿ. ನೀವು ಸತ್ಯವಾಗಿಯೂ ಇಲ್ಲ, ಇವರ ಪರವಾಗಿ ಇಲ್ಲ. ಇವರನ್ನು ನೀವು ಮಾನಸಿಕ ಗುಲಾಮರನ್ನಾಗಿ ಮಾಡಿಕೊಂಡಿದ್ದೀರಿ. ಇದು ಮತ್ತೊಂದು ರೀತಿಯ ಜೀತದಾಳದ ಪದ್ಧತಿ, ಬೌಂಡೆಡ್ ಲೇಬರ್ ಮೆಥಡ್ ಅಂತ ಹೇಳ್ತೀವಿ. ಜೀತದಾಳು ಪದ್ಧತಿ ಸರ್ಕಾರದ ಕಾನೂನಿನಲ್ಲಿ ನಿಷೇಧವಾಗಿದ್ದರೂ ಕೂಡ ರಾಜಕೀಯ ಪಕ್ಷಗಳ ಹೆಸರಿನಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರ ಮನಸ್ಸನ್ನು ಕೆಡಿಸಿಬಿಟ್ಟು ಆ ಯುವಕರನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿಕೊಂಡು ನಿಮ್ಮ ರಾಜಕೀಯ ಪಕ್ಷಗಳಲ್ಲಿ ಅವರನ್ನು ಕಾರ್ಯಕರ್ತರನ್ನಾಗಿ, ವಿತೌಟ್ ಪೇಮೆಂಟ್ ಕಾರ್ಯಕರ್ತರು ಇವರು, ಯಾವುದೇ ಷರತ್ತಿಲ್ಲದ ಕಾರ್ಯಕರ್ತರು, ಯಾವುದೇ ಪೇಮೆಂಟ್ ಇಲ್ಲ. ಯಾಕೆಂದರೆ ನೀವು ಅವ್ರ ಮನಸ್ಸಿನಲ್ಲಿ ಬೇರೆ ಥರ ವಿಷ ಬಿತ್ತಿದ್ದೀರಾ. ಸ್ವಲ್ಪ ಜನ ಹೇಳ್ತಾರೆ BJP ಚೆನ್ನಾಗಿದೆ, ಸ್ವಲ್ಪ ಕಾರ್ಯಕರ್ತರು ಹೇಳ್ತಾರೆ ಕಾಂಗ್ರೆಸ್ ಚೆನ್ನಾಗಿದೆ, ಸ್ವಲ್ಪ ಕಾರ್ಯಕರ್ತರು ಹೇಳ್ತಾರೆ JDS ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಜನ ಕಾರ್ಯಕರ್ತರು ಹೇಳ್ತಾರೆ ಆಮ್ ಆದ್ಮಿ ಚೆನ್ನಾಗಿದೆ, ಮತ್ತೊಂದು ಪಕ್ಷ ಚೆನ್ನಾಗಿದೆ. ಈ ಎಲ್ಲ ಪಕ್ಷಗಳು ಚೆನ್ನಾಗಿದ್ದರೆ, ಈ ನಾಯಕರು ಒಳ್ಳೆಯವರಿದ್ದರೆ ಭ್ರಷ್ಟಾಚಾರ ಹೇಗೆ ತಾಂಡವಾಡ್ತಾ ಇತ್ತು? ಎಲ್ಲಿಂದ ಬಂತು ಭ್ರಷ್ಟಾಚಾರ? ಯಾರಿಂದ ಬಂತು ಭ್ರಷ್ಟಾಚಾರ? ನಿಮಗೆ ಕತ್ತಲೆಯಲ್ಲಿಟ್ಟಿದ್ದಾರೆ, ಜೀವಂತವಾಗಿ ನಿಮಗೆ ಸೆರೆಮನೆಯಲ್ಲಿಟ್ಟಿದ್ದಾರೆ. ನೀವು ಜೈಲು ಹಕ್ಕಿಗಳಾಗಿದ್ದೀರ ಜನಸಾಮಾನ್ಯರು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಸ್ವತಂತ್ರ ಇಲ್ಲ, ಮಾತನಾಡೋದಕ್ಕೆ ಸ್ವತಂತ್ರ ಇಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ನೀವು ಏನಾದರೂ ಪ್ರಶ್ನೆ ಮಾಡೋಕ್ಕೆ ಹೋದರೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಜಡಿತಾರೆ, ನಿಮ್ಮ ಸ್ವತಂತ್ರವನ್ನು ಕಿತ್ತುಕೊಳ್ಳುತ್ತಿದ್ದಾರೆ, ನಿಮ್ಮ ಸ್ವತಂತ್ರದ ಹರಣ ನಡೀತಾ ಇದೆ. ಇಲ್ಲಿ ಈ ದೇಶದಲ್ಲಿ ಬಡವನಾಗೇ ಉಳಿತಾ ಇದ್ದಾನೆ, ಹರಾಮಿ ಶ್ರೀಮಂತನಾಗಿ ಬೆಳೀತಾ ಇದ್ದಾನೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಪ್ರಜಾಪ್ರಭುತ್ವ ಅಂದರೆ ಎಲ್ಲರಿಗೂ ಮೌಲ್ಯವನ್ನು ಕೊಡೋದು, ಈ ದೇಶದ ಮಾನವ ಸಂಪತ್ತನ್ನು ಗುರುತಿಸಿ ಅವರಿಗೆ ಸ್ವತಂತ್ರದ ನಿಜವಾದ ಸ್ವತಂತ್ರ ಮತ್ತು ಸಚ್ಚಾರಿತ್ರವಾದಂಥ ಬದುಕನ್ನು ಕೊಡೋದು, ಉತ್ತಮ ಶಿಕ್ಷಣವನ್ನು ಕೊಡೋದು, ಉತ್ತಮ ಆರೋಗ್ಯವನ್ನು ಕೊಡೋದು. ಇವರೇನು ಮಾಡ್ತಾ ಇದ್ದಾರೆ? ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸೀಕರಣ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ, ಮುಂದೆ ಮಾಡಲೂ ಇದ್ದಾರೆ. ಇವರನ್ನು ನಂಬಿಬೇಡಿ, ಪರ್ಯಾಯ ವ್ಯವಸ್ಥೆಗೆ ಯೋಚನೆ ಮಾಡಿ. ಈಗಿನ ಯುವ ಮತ್ತು ಯುವತಿಯರು, ನೀವೇನಾದರೂ ಈಗ ಕೈ ಕಟ್ಟಿ ಕುಳಿತಿದ್ದೇ ಆದರೆ ಮುಂದಿನ ಜನ್ರೇಷನ್ ಖಂಡಿತ ನೀವೇ ಮುಂದಿನ ಜನ್ರೇಷನ್ನ ಗುಲಾಮಗಿರಿಗೆ ತಳ್ಳಿದ ಹಾಗಾಗುತ್ತೆ. ಸೂಚನೆ ಸಿಗ್ತಾ ಇದೆ. ಇದು ಇನ್ಮೇಲಾದರೂ ಅರ್ಥ ಮಾಡ್ಕೊಳ್ಳೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಸರ್ಕಾರ ರಚನೆ ಮಾಡೋದು ನಾವೇ, ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಪೋಷಣೆ ಮಾಡೋದು ನಾವೇ. GST ಮೂಲಕ, ಇನ್ಕಮ್ ಟ್ಯಾಕ್ಸ್ ಮೂಲಕ ನಾವೇ ಈ ಸರ್ಕಾರಗಳು ಜೀವಂತವಾಗಿರಲು ಕಾರಣ ಬಡ ಮತ್ತು ಮಧ್ಯಮ ವರ್ಗದವರು.
ಶ್ರೀಮಂತ ವರ್ಗದವರಿಂದ ಬರ್ತಕ್ಕಂಥ ಆದಾಯ ಸರ್ಕಾರಕ್ಕೆ ಭಕ್ಷ್ಯಕ್ಕೆ ಕೇವಲ 1%. ಇವರು ಮತದಾನವೂ ಮಾಡೋದಿಲ್ಲ, ಸರ್ಕಾರನೂ ರಚನೆ ಮಾಡೋದಿಲ್ಲ, ಕ್ಯೂನಲ್ಲಿ ನಿಲ್ಲೋದಿಲ್ಲ. ಎಲ್ಲ ಕೆಲಸಗಳನ್ನು ನಾವೇ ಮಾಡ್ತೀವಿ. ಬಾವುಟ ಹಿಡಿಯೋದು ನಾವೇ, ಮತದಾನ ಮಾಡೋದು ನಾವೇ, ಪ್ರಜಾಪ್ರಭುತ್ವ ಉಳಿಸೋದು ನಾವೇ, ಸರ್ಕಾರ ರಚನೆ ಮಾಡೋದು ನಾವೇ, ಶೋಷಣೆಗೆ ಒಳಗಾಗುವುದು ಕೂಡ ನಾವೇ ಕೊನೆಗೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇಂಥ ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ಇದಾಗಿತ್ತು ಇವತ್ತಿನ ವಿಶೇಷ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಕರ್ನಾಟಕ.